ನಮಸ್ತೆ ಫ್ರೆಂಡ್ಸ್, ನೋಡಿ ಮೆಂತೆಯ ಗಂಜಿ ಮಾಡ್ತಾ ಇದ್ದೇನೆ. ಇದು ಆಟಿ ಅಮಾವಾಸ್ಯೆಯ ದಿನ ನಾವು ತುಳುವರು ಮಾಡುವ ಮೆಂತ್ಯದ ಗಂಜಿ, ಅಂದರೆ ಆಷಾಢ ತಿಂಗಳಲ್ಲಿ ಬರುವ ಅಮಾವಾಸ್ಯೆಗೆ ಮಾಡ್ತೇವೆ. ಒಳ್ಳೆ ರುಚಿ ಇರ್ತದೆ. ಇದು ನೋಡುವ ಹೇಗೆ ಮಾಡೋದೆಂದು. ನೋಡಿ, ಒಂದು ಸಣ್ಣ ಗ್ಲಾಸ್ ನಾನು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೇನೆ. ಸೋನಾ ಮಸೂರಿ, ಜೀರಾ ರೈಸ್, ದೂದ್ ಮಲಾಯಿ ಇಂಥದ್ದು ಯಾವುದು ಸಹ ಆಗ್ತದೆ. ಅಕ್ಕಿ ಸಣ್ಣ ಅಕ್ಕಿದು. ನೋಡಿ, 1 ಟೇಬಲ್ ಸ್ಪೂನ್ನಷ್ಟು ಮೆಂತೆ ತೆಗೆದುಕೊಂಡಿದ್ದೇನೆ ನಾನು. 1-2 ಗಂಟೆ ನೆನೆಸಿದ್ದೇನೆ ಇದನ್ನು. ಈಗ ಒಂದು 3 ಅದೇ ಲೋಟ ಉಪಯೋಗಿಸ್ತೇನೆ, ಅಕ್ಕಿ ತೆಗೆದ ಲೋಟವೇ. ಅದರಲ್ಲೊಂದು 3 ಲೋಟದಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ನೋಡಿ, ಇದು ಹಾಲು ತೆಗಿಲಿಕ್ಕೆ, ಈ ಅನ್ನಕ್ಕೆ ಹಾಲು ಬೇಕಾಗ್ತದೆ ತೆಂಗಿನ. ಈಗ ನೋಡಿ, ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿ ನಾನು ತೆಂಗಿನ ಹಾಲಿಗೆ ಗ್ರೈಂಡ್ ಮಾಡಿದ್ದೇನೆ. ನೋಡಿ, ತೆಂಗಿನ ಹಾಲಿಗಾಗಿ ಇದು ನೋಡಿ ಮೊದಲನೇ ಸಲ ತೆಗೆದ ಹಾಲು. ಇದನ್ನು ನಾನೀಗ ಸೋಸ್ತಾ ಇದ್ದೇನೆ, ಸ್ಟ್ರೈನ್ ಮಾಡ್ತೇನೆ. ಹಿಂಡಿ ತೆಗೆದು ಮಾಡುವ ನಾವೀಗ ಇದರಲ್ಲಿ. ನೋಡಿ, ಮೊದಲನೇ ಹಾಲು ರೆಡಿ ಆಯಿತು. ಇವಾಗ ಇನ್ನೂ 2 ಸಲ ನೀರು ಹಾಕಿ ನಾವು ಹಾಲು ತೆಗಿಲಿಕ್ಕಿದೆ. ನೋಡಿ, ಈಗ ಪುನಃ 1 ಲೋಟದಷ್ಟು ನೀರು ಹಾಕಿ 2ನೇ ಸಲದ್ದು ತೆಂಗಿನ ಹಾಲು ಗ್ರೈಂಡ್ ಮಾಡ್ತಾ ಇದ್ದೇನೆ ಹಾಲಿಗಾಗಿ. ನೋಡಿ, 2ನೇ ಸಲದ ಹಾಲಿದು. ಒಂದು ದೊಡ್ಡ ಲೋಟ ನೀರು ಹಾಕಿದ್ದೆ. ಇದನ್ನು ಸ್ಟ್ರೈನ್ ಮಾಡುವ. ಇದು ನಾವು ಬೇಯಲಿಕ್ಕೆ ಹಾಕ್ತೇವೆ ಇದನ್ನು ನೀರು. ನೋಡಿ, 2ನೇ ಸಲದ ಹಾಲು ಸಹ ರೆಡಿ ಆಯಿತು. ಈಗ ನೋಡಿ, 3ನೇ ಸಲದ ಹಾಲು ತೆಗಿಲಿಕ್ಕೆ ದೊಡ್ಡ ಲೋಟ ನೀರು ಹಾಕಿದ್ದೇನೆ ನಾನು, 1 ಲೋಟ. ಇದನ್ನು ಮಿಕ್ಸಿ ಮಾಡಿದ್ದೇನೆ. ನೋಡಿ, ಈಗ ಇದನ್ನು ಸಹ ಸೋಸಿ ತೆಗೆಯುವ. 3ನೇ ಸಲದ ಹಾಲು ನೋಡಿ ರೆಡಿ ಆಯಿತು. ಈಗ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದು ಮೊದಲನೇ ಹಾಲು, 2ನೇ ಸಲ ತೆಗೆದ ಹಾಲು. ಇದು 3ನೇ ಸಲ ತೆಗೆದ ಹಾಲು. ಇದು ನೋಡಿ, ಅಕ್ಕಿ ಒಂದು 10 ನಿಮಿಷ ನೆನೆ ಹಾಕಿದ್ದೆ ನಾನು. ಈಗ ಸಣ್ಣ ಕುಕ್ಕರಲ್ಲಿ ನಾನು 1 ಗ್ಲಾಸ್ ಅಕ್ಕಿಗೆ 2ನೇ ಸಲ ಮತ್ತು 3ನೇ ಸಲ ತೆಗೆದ ಹಾಲು ಇದೆ ನೋಡಿ, ತೆಂಗಿನ ಹಾಲು, ಅದನ್ನು ಹಾಕ್ತಾ ಇದ್ದೇನೆ. 3 ಲೋಟ ಹಾಕ್ತೇನೆ ನಾನೀಗ. ನೆನೆ ಹಾಕಿದ 1 ಟೇಬಲ್ ಸ್ಪೂನ್ ಮೆಂತೆಯನ್ನು ಅದರ ನೀರಿನ ಸಮೇತ ಹಾಕಿದ್ದೇನೆ ಇದಕ್ಕೆ ನಾನೀಗ. ಈಗ 2 ವಿಷಿಲ್ ಹೋಗಿದ್ರೆ ಸಾಕಾಗ್ತದೆ ಇದು. ನೋಡಿ, ತಣ್ಣಗಾಗಿದೆ. ಈಗ ಓಪನ್ ಮಾಡಿದ್ದೇನೆ ಕುಕ್ಕರನ್ನು. ನೋಡಿ, ಅನ್ನ ರೆಡಿ ಇದೆ. ಈಗ ನಾನಿದು ಮೊದಲನೇ ಸಲ ತೆಗೆದ ಹಾಲು 2 ಲೋಟ ಹಾಕಿದ್ದೇನೆ ಇದಕ್ಕೆ. ಸ್ವಲ್ಪ ದಪ್ಪ ಇದೆ, ಹಾಗಾಗಿ ಇನ್ನೂ 1 ಲೋಟ ಹಾಲು ನೀರು ಹಾಕ್ತೇನೆ ನಾನು. ಬಿಸಿ ನೀರು ಹಾಕುವ ಇದಕ್ಕೆ. ನೋಡಿ, ಈಗ ಸರಿಯಾಗಿದೆ. ಮೆಲ್ಲ ಉರಿ ಈಗ ಇಡುವ. ಗ್ಯಾಸ್ ಆನ್ ಮಾಡಿದ್ದೇನೆ. ಇದು ನೋಡಿ, ಪಾಮ್ ಜಾಗ್ರಿ, ಅಂದರೆ ನಾವು ತುಳುವಿನಲ್ಲಿ ಓಲೆ ಬೆಲ್ಲ ಅಂತ ಹೇಳ್ತೇವೆ ಇದಕ್ಕೆ. ಇದು 1 ಇಡಿ ಹಾಕುವ. ಇದು ಒಳ್ಳೆ ರುಚಿ ಕೊಡ್ತದೆ. ಇದು ಆರೋಗ್ಯಕ್ಕೆ ಸಹ ಭಾರಿ ಒಳ್ಳೆಯದು ಈ ಬೆಲ್ಲ. ನೋಡಿ, ತುಂಡು ಮಾಡಿ ನಾನು ಹಾಕ್ತಾ ಇದ್ದೇನೆ ಇದಕ್ಕೆ. ಬಿಳಿ ಬಿಳಿಯಾಗಿದ್ದ ಈ ಮೆಂತೆ ಗಂಜಿ ಈಗ ಬೆಲ್ಲದ ಕಲರ್ನ ಜೊತೆ ನೋಡಿ ಮಿಕ್ಸ್ ಆಗ್ತಾ ಇದೆ. ನೋಡಿ, ಮೆಲ್ಲ ಉರಿಯಲ್ಲಿ 1-2 ನಿಮಿಷ ಇಟ್ಟರೆ ಸಾಕು. ಯಾಕಂದರೆ ಹಾಲು ಇಲ್ಲಾಂದರೆ ಒಡೆದು ಹೋಗ್ತದೆ, ಮತ್ತು ಬೆಲ್ಲ ಈ ಬಿಸಿಯಲ್ಲೇ ಕರಗ್ತದೆ. ಈಗ ನೋಡಿ, ಆಫ್ ಮಾಡಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಿ. ಬೆಲ್ಲ ಕರಗ್ತಾ ಇದೆ ನೋಡಿ. ಒಂದು 10 ನಿಮಿಷ ಬಿಟ್ಟು ಇದನ್ನು ತಿನ್ಬೋದು ನಾವು. ನೋಡಿ, ಸ್ವಲ್ಪ ರುಚಿಗೆ ಉಪ್ಪು ಹಾಕಿದ್ದೇನೆ ಈಗ ನಾನು. ಅನ್ನ ಬೇಯುವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಸ್ವಲ್ಪ ಹಾಕಿದ್ದೇನೆ. ನೋಡಿ, ರೆಡಿ ಆಯಿತು ಈಗ ಮೆಂತೆ ಗಂಜಿ. ತೆಂಗಿನ ಹಾಲಿನ ರುಚಿ ಇರೋದ್ರಿಂದ ಇದು ತುಂಬ ಒಳ್ಳೆಯದಾಗ್ತದೆ, ಮತ್ತು ತಂಪು ಸಹ ದೇಹಕ್ಕೆ. ಈ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ.
ತುಪ್ಪ ಹಾಕಿ ತಿಂದರೆ ಇನ್ನೂ ರುಚಿ ಆಗ್ತದೆ. ಇದು ನಾನು ಮಾಡಿದ ಈ ಮೆಂತ್ಯ ಗಂಜಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದ.